ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಅದೇ ರೀತಿ ನಾವೇನು ಮಾಡ್ತೀವಿ, ಅದನ್ನು ಕಂಟಿನ್ಯೂಯೇಷನ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದರೆ ಏನು, ಓಕೆ, nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಪಾರ್ಟ್ ಉಳಿದಿತ್ತು, ಯಾವುದು, ಸಮ್ ಆಫ್ n ಟರ್ಮ್ಸ್. ಓಕೆ, ಅದ್ರ ಮೇಲೆ ಯಾವ ರೀತಿ 1 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾರೆ ಅಂತೇಳಿ 1 by 1ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್, write the formula to find the sum of the first n terms of AP. Clear? Sn, the sum of the first n terms of the AP. ಯಾವ ಫಾರ್ಮುಲಾ ಹಾಗಾದರೆ? ಕ್ಲಿಯರ್, Sn equal to n by 2 into 2a plus n minus 1 into d. ನೋಡಿ, ಇದನ್ನು 1 ಮಾರ್ಕ್ಸಿಗೂ ಕೇಳ್ಬೋದು ಈ ಫಾರ್ಮುಲಾ. ಸೆಕೆಂಡ್ ಮೇನಲ್ಲಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಆಫ್ ದ AP. ಈ ಫಾರ್ಮುಲಾನ 1 ಮಾರ್ಕ್ಸಿಗೂ ಸಹ ಕೇಳ್ಬೋದು. ಅವಾಗ ನೀವು ಬರೀಬೇಕು Sn equal to n by 2 into 2a plus n minus 1 into d ಅಂತೇಳಿ. ಓಕೆ, ಕೆಲವೊಂದು ಟೈಮ್ ಈ ಫಾರ್ಮುಲಾದ ಮೇಲೆ 2 ಮಾರ್ಕ್ಸಿಗೂ ಕ್ವಶನ್ಸ್ನ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದರೆ ವಾಟ್ ನೆಕ್ಸ್ಟ್ ಕ್ವಶನ್ ಏನು ಬರ್ಬೋದು 1 ಮಾರ್ಕ್ಸಲ್ಲಿ ಬಂದರೆ ಈ ಫಾರ್ಮುಲಾದ ಮೇಲೆ ದ ಸಮ್ ಆಫ್ n natural number is dash. The sum of n natural number is dash. ಅಂದರೆ the sum of n natural number. Sum of n natural numbers ಅಂದರೆ ನಿಮಗೆ ಗೊತ್ತಿದೆಯಲ್ಲಪ್ಪ, Sn equal to what? 1 plus, clear, Sn equal to what? 1 plus 2 plus 3 plus up to what? n. This is what? The sum of natural number. ಹಾಗಾದರೆ the sum of natural number is equal to what? 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಅಂತೇಳಿ ನಾವು ಪ್ರೂವ್ ಮಾಡಬೇಕು. ಹಾಗಾದರೆ Sn equal to 1 plus 2 plus 3 plus up to what? n natural numbers. Clear? A is the first term. A equal to what? 1. D is what? Common difference. Clear? 2 minus 1 equal to what? 1. Up to what? n equal to n and Sn equal to question mark. Sn ನ ನಾವು ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? Sn equal to what? n by 2 into 2a plus n minus 1 into d. Clear? n by 2, what is the value of a? a na value ಏನಪ್ಪ? 1. 2 into 1 plus n minus 1. d na value ಏನು? 1. Clear? 2 ones are 2. Clear? n by 2 ಹಾಗೆ ಬರ್ಕೊಂತೀರಿ. 2 ones are 2 plus n minus 1 into 1, n minus 1. Clear? n by 2 ಹಾಗೆ ಬರ್ಕೊಂತೀರಿ. Clear? n by 2 ಹಾಗೆ ಇರುತ್ತೆ. 2 minus 1 plus n. Clear? ಅಲ್ಲಿಗೆ Sn equal to what? n by 2 plus 1 plus n. Therefore what? Sn equal to n into n plus 1 by 2. It is the correct answer. Clear? Therefore ಹಾಗಾದರೆ 4 ಆಪ್ಷನ್ಸಲ್ಲಿ ಯಾವುದಾಗುತ್ತಪ್ಪ? ಇಲ್ಲಿ ನೋಡಿ, n into n plus 1 by 2 whole square, n square, n into n plus 1 by 2 ಕೊಟ್ಟಿದ್ದಾರೆ, n into n minus 1 by 2 ಕೊಟ್ಟಿದ್ದಾರೆ. ನಿಮಗೆ ಯಾವುದಪ್ಪ ಕರೆಕ್ಟ್ ಆನ್ಸರ್ ಬಂದಿರೋದು? n into n plus 1 by 2. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಫ್ ದ 1 ಮಾರ್ಕ್ಸ್ ಕ್ವಶನ್. 1 ಮಾರ್ಕ್ಸ್ಗೆ ಬರ್ಬೋದಂತಹ ಸಾಧ್ಯತೆ ಹೆಚ್ಚಾಗಿದೆ. ಕ್ಲಿಯರ್? ಹಾಗಾದರೆ ಈ 2 ಕ್ವಶನ್ಸ್ ಬರದೇ ಇದ್ದರೆ ಮತ್ಯಾವ ಕ್ವಶನ್ಸ್ ಬರ್ಬೋದು? ವಾಟ್ ನೆಕ್ಸ್ಟ್? ಅಲ್ಲಿ ಹಿಂದಿನ ಕ್ಲಾಸಲ್ಲಿ ಅಲ್ಲೇನು ಮಾಡಿದ್ವಿ? ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ದ ಸಮ್ ಆಫ್ n ಈವನ್ ನ್ಯಾಚುರಲ್ ನಂಬರ್ಸ್. ನಂಬರ್ಸಲ್ಲಿ ನ್ಯಾಚುರಲ್ ನಂಬರ್ಸಲ್ಲಿ ಆಡ್ ನಂಬರ್ಸ್ ಮತ್ತು ಈವನ್ ನಂಬರ್ಸ್ ಅಂತ ಇರುತ್ತೆ. ಅದೇ ರೀತಿ ದ ಸಮ್ ಆಫ್ n ಈವನ್ ನ್ಯಾಚುರಲ್ ನಂಬರ್ ಈಸ್ dash. Clear? Look at the 4 options is there. n square, n into n plus 1, n into n plus 1 by 2 into what? n into n minus 1. Okay? ಹಾಗಾದರೆ ಸಮ್ ಆಫ್ n ಈವನ್ ನ್ಯಾಚುರಲ್ ನಂಬರ್ಸ್. ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವುದಪ್ಪ? 2, 4, 6, 8. ಕ್ಲಿಯರ್? ಲುಕ್ ಅಟ್ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ ಅಪ್ ಟು ವಾಟ್? 2n. ಕ್ಲಿಯರ್? ಓಕೆ, ಇದರಲ್ಲಿ ಯಾವ್ದು ಕಾಮನ್ ಇದೆಯಪ್ಪ? 2 ಕಾಮನ್ ಇದೆ ಅಲ್ವನಪ್ಪ? 2 ಟೇಕಿಂಗ್ ಔಟ್ಸೈಡ್. ಕ್ಲಿಯರ್? 1 ನೋಡಿ, 2 ಕಾಮನ್ ತೆಗೆದ್ರೆ ಏನಾಗುತ್ತೆ? 1, 2 ones are 2, 2 2s are 4, 2 3s are 6 up to like that. Clear? ನೋಡಿ, 2 ಕಾಮನ್ ತೆಗೆದ್ರೆ 1 plus 2 plus 3
plus 4 plus up to what n. Clear? This is what indicating what? ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸಮ್. ಇಟ್ ಈಸ್ ವಾಟ್? ಸಮೇಷನ್ ಆಫ್ ಎನ್. ಎನ್ ಇಸ್ ವಾಟ್? ಸಮ್ ಆಫ್ ನ್ಯಾಚುರಲ್ ನಂಬರ್. ಸಮ್ ಆಫ್ ನ್ಯಾಚುರಲ್ ನಂಬರ್ನ ಫಾರ್ಮುಲಾ ನಮಗೆ ಗೊತ್ತಿದೆಯಲ್ವಾ? ಎಸ್ ಎನ್ ಈಕ್ವಲ್ ಟು ವಾಟ್? ಸಮ್ ಆಫ್ ಎನ್ ಈಸ್ ನಥಿಂಗ್ ಬಟ್ ವಾಟ್? ಎನ್ ಇಂಟು ಎನ್ ಪ್ಲಸ್ 1 by 2. Clear? Sum of n is nothing but 2 आगे ಬರ್ಕೊಂತೀರಿ. n into n plus 1 by 2. Clear? e2 cancel ಆಗುತ್ತೆ. remaining is what? sn equal to n into n plus 1 ಅಂದ್ರೆ sum of even natural number is equal to what? n into n plus 1. Option B is the right answer. Clear? Okay? ಅರ್ಥ ಆಗ್ತಿದೆ ಅಲ್ವಾ? ಸೊ ದಟ್ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸಲ್ಲಿ ಈ ಕ್ವಶನ್ನ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಲಾಸ್ಟ್ ಕ್ವಶನ್, ದ ಸಮ್ ಆಫ್ ಎನ್ ಈವನ್ ನ್ಯಾಚುರಲ್ ನಂಬರ್ಸ್ನ ಡಿಸ್ಕಸ್ ಮಾಡಿದ್ವಿ. ಏನು ಬಂತು? ಎನ್ ಇಂಟು ಎನ್ ಪ್ಲಸ್ 1 ಆಯಿತು. ಕ್ಲಿಯರ್? ಅದೇ ರೀತಿ ದ ಸಮ್ ಆಫ್ ಎನ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ಆಡ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು ಅಂತೇಳಿ ಮಲ್ಟಿಪಲ್ ಚಾಯ್ಸಲ್ಲೂ ಸಹ ಕೇಳ್ಬೋದು. ಲುಕ್ ಎಟ್, ಹಾಗಾದರೆ ಆಡ್ ನಂಬರ್ಸ್ ಅಂದರೆ ಯಾವುದಪ್ಪ? ಎಸ್ ಎನ್ ಈಕ್ವಲ್ ಟು ವಾಟ್? 1 ಪ್ಲಸ್ 3 ಪ್ಲಸ್ 5 ಅಪ್ ಟು ವಾಟ್? ಎನ್. ಕ್ಲಿಯರ್? ದೇರ್ ಫಾರ್ ಎ ಈಕ್ವಲ್ ಟು ವಾಟ್? 1. ಡಿ ಈಕ್ವಲ್ ಟು ವಾಟ್? ಕಾಮನ್ ಡಿಫರೆನ್ಸ್ 3 minus 1, a2 minus a1. Clear? 3 minus 1, we getting what? 2. n equal to what? n. We have to find out what? The sum of n odd natural number. Therefore Sn equal to what? N by 2 into what? 2a plus n minus 1 into d. N is nothing but n by 2. A is the n value ಏನಪ್ಪ? 1. 2 into 1, 2 into 1 plus n value n minus 1 into 2. d ನ ವ್ಯಾಲ್ಯೂ ಏನು? 2. d is nothing but common difference. n by 2 ಆಗೆ ಬರ್ಕೊಂತೀವಿ. 2 ones are 2 plus 2 into n, 2n minus into plus minus 2 ones are 2. ಓಕೆ, n by 2 ಕ್ಯಾನ್ ಬಿ ರಿಟರ್ನ್ ಸೇಮ್ ಬರಿತೀವಿ. ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. 2n ಆಗೆ ಬರಿತೀವಿ. ಕ್ಲಿಯರ್? n by 2 into 2n. ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಇಸ್ ವಾಟ್? n into n is nothing but what? n square. Therefore what? The sum of n odd natural numbers is nothing but what? n square. The option A is the right answer. ಓಕೆ, ಇದು ಪಾಸಿಬಲ್ ಕ್ವಶನ್ಸ್ ಆಗಿ ಬರ್ಬೋದು. ಹಾಗಾದರೆ ಇದು ಬರದೇ ಇದ್ರೆ ವಾಟ್ ನೆಕ್ಸ್ಟ್? ಏನು ಬರ್ಬೋದಪ್ಪ? ಹಾಗಾದರೆ ಸಮ್ ಆಫ್ n ಟರ್ಮ್ಸ್ ಮೇಲೆ. ಕ್ಲಿಯರ್? ಲುಕ್ ಅಟ್, ನೋಡ್ಕೊಳ್ಳಿ. ಇಫ್ nth ಟರ್ಮ್ ಆಫ್ an AP is 2n minus 2, then sum of its ಫಸ್ಟ್ 2 ಟರ್ಮ್ಸ್. ನೋಡಿ, ಇಲ್ಲಿ nth ಟರ್ಮ್ನ ಕೊಟ್ಟಿದ್ದಾನೆ. nth ಟರ್ಮ್ನ ಕೊಟ್ಬಿಟ್ಟು ಏನನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾನೆ? ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್ ಅಂದರೆ S2ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಹಾಗಾದರೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. 0, 1, 2, 3 ಯಾವ್ದು ಸರಿ ಆಗುತ್ತೆ ಅಂತೇಳಿ. ಕ್ಲಿಯರ್? nth ಟರ್ಮ್ ಆಫ್ AP ಅಂದರೆ an ಈಕ್ವಲ್ ಟು ವಾಟ್? 2n ಮೈನಸ್ 2 ಕೊಟ್ಟಿದ್ದಾನೆ. ಇದ್ರ ಮುಖಾಂತರ ಫಸ್ಟ್ ಏನು ಮಾಡಬೇಕು? ನಾವು ಸೀಕ್ವೆನ್ಸ್ನ ಕಂಡುಹಿಡ್ಕೋಬೇಕು. n ನ ವ್ಯಾಲ್ಯೂ 1 ಕೊಡಿ. a1 equal to what? n ನ ವ್ಯಾಲ್ಯೂ 1 ಕೊಟ್ಟಾಗ 2 ones are 1, 2 into 1 2 minus 2, 2 2 cancel, we getting what? 0. a1 ನ ವ್ಯಾಲ್ಯೂ ಏನು? 0 ಬಂತು. ನೆಕ್ಸ್ಟ್ n is equal to 2 ಕೊಡಿ. a2 equal to what? 2 into 2, okay, minus 2, 2 2s are 4, 4 minus 2, we getting what? 2. a2 ನ ವ್ಯಾಲ್ಯೂ ಏನು ಬಂತು? 2 ಬಂತು. ನೆಕ್ಸ್ಟ್ n3 ನ ವ್ಯಾಲ್ಯೂ ಕೊಡಿ. a3 ಈಕ್ವಲ್ ಟು ವಾಟ್? n ಜಾಗದಲ್ಲಿ 3 ಹಾಕಿ 2 3 ಮೈನಸ್ 2. ಕ್ಲಿಯರ್? 2 3s are 6, 6 minus 2 4. ಕ್ಲಿಯರ್? a3 ನ ವ್ಯಾಲ್ಯೂ ಏನು ಬಂತು? 4 ಬಂತು. ಇದೇ ರೀತಿ a4 a5 a6ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಸೀಕ್ವೆನ್ಸ್ ಏನಾಯಿತು? 0 0 2 4 0 2 4 ಇನ್ನು ಬರ್ತಾ ಹೋಗುತ್ತೆ. ಎನ್ನಿನ ವ್ಯಾಲ್ಯೂ ಕೊಡ್ತಾ ಹೋಗ್ತಿದ್ದಂಗೆ ನಮಗೆ ಸೀಕ್ವೆನ್ಸ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಕ್ಲಿಯರ್? a ಈಕ್ವಲ್ ಟು ವಾಟ್? 0. d ಈಕ್ವಲ್ ಟು ವಾಟ್? a2 minus a1, common difference. 2 minus 0 equal to what? 2. n equal to what? 2. Clear? What do we have to find out? The sum of first 2 terms ಅಂದರೆ S2ನ ಫೈಂಡ್ ಔಟ್ ಮಾಡಬೇಕಲ್ಲಪ್ಪ. ಹಾಗಾದರೆ ಯಾವ ಫಾರ್ಮುಲಾ? Sn equal to what? n by 2 into what? 2a plus n minus 1 into d ಅಲ್ವೇನಪ್ಪ? n ನ ವ್ಯಾಲ್ಯೂ ಏನು? 2. 2 by 2 into what? 2 into a ನ ವ್ಯಾಲ್ಯೂ ಏನು? 0. 2 into 0 plus what? 2 minus 1, 2 minus 1 into 2. Clear?
2 2 cancel 1, 2 into 0 0 plus 2 minus 1 1, clear 2, okay. ಹಾಗಾದರೆ 0 ಆಗುತ್ತೆ, 2 into 1 2, therefore what, the sum of first two terms we getting what, 2. The option C is the right answer, okay. ಕೆಲವೊಂದು ಟೈಮು ಈ ರೀತಿ ಕ್ವಶನ್ನ ಕೇಳ್ತಾನೆ, ಯಾವ ರೀತಿ, ದ ಸಮ್ ಆಫ್ nth ಟರ್ಮ್ ಆಫ್ ಎ ಪಿ ಈಸ್ 2n minus 2 ಲೈಕ್ ದಟ್, 5n minus 3 ಲೈಕ್ ದಟ್, ಈ ರೀತಿ ಕೊಟ್ಬಿಟ್ಟು ಸಮ್ ಆಫ್ ದ ಫಸ್ಟ್ S3 ಅಂದರೆ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾನೆ. ಇದೇ ರೀತಿ ವಾಟ್ ನೆಕ್ಸ್ಟ್, ಮತ್ತೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ 6th question, if 1 plus 2 plus 3 plus up to n equal to what, 78, the sum of Sn equal to what, 78, then the value of n ಇನ ವ್ಯಾಲ್ಯೂ ಏನು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. 4 ಆಪ್ಷನ್ಸ್ ಕೊಡಿಯರೆ, A11, B13, 14 and 12, ಕ್ಲಿಯರ್. ಹಾಗಾದರೆ look at it is indicating what, Sn, that means the sum of n terms, clear. We have to write given question ಬರ್ಕೊಂಡ್ವಿ, 1 plus 2 plus 3 plus up to n, clear. A equal to what, 1, D ಅಂದರೆ ಕಾಮನ್ ಡಿಫರೆನ್ಸ್, ಓಕೆ. 2 minus 1 we getting what, 1, n equal to n, clear. ಸರಿ, n ಅನ್ನು ಫೈಂಡ್ ಔಟ್ ಮಾಡಬೇಕು, ಕ್ಲಿಯರ್. Sn equal to what, 78, Sn equal to what, 78, n ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ, ಓಕೆ. Sn equal to n by 2, 2a plus n minus 1 into d, n ಹಾಗೆ ಇರುತ್ತೆ, n by 2, 2 into, ಕ್ಲಿಯರ್. Sn ಅಂದರೆ 78, n by 2, 2 into 1 plus n minus 1 into n minus 1, d ನ ವ್ಯಾಲ್ಯೂ 1 ಬಂದಿದೆ, ಕ್ಲಿಯರ್, ಕಾಮನ್ ಡಿಫರೆನ್ಸ್, ಓಕೆ. ಈ 2 ಇದ್ರ ಜೊತೆ ಮಲ್ಟಿಪ್ಲೈ ಆಗಿದೆ, ಕ್ಲಿಯರ್. 2 8s 16, 1 ಕ್ಯಾರಿ, 2 7s 14 plus 1 15, 156 equal to n ಹಾಗೆ ಇರುತ್ತೆ, 2 1s 2 plus n minus 1, ಕ್ಲಿಯರ್. 1 ಮಲ್ಟಿಪ್ಲೈ ಆಯಿತು ಅಂದರೆ n minus 1 ಹಾಗೆ ಇರುತ್ತೆ, ಕ್ಲಿಯರ್. 156 ಹಾಗೆ ಬರ್ಕೊತೀವಿ, ಈಕ್ವಲ್ ಟು n, ಕ್ಲಿಯರ್. 2 minus 1 ವಿ ಗೆಟಿಂಗ್ ವಾಟ್, 1, n ಹಾಗೆ ಇರುತ್ತೆ, n ಇಂಟು n ಪ್ಲಸ್ 1, ಕ್ಲಿಯರ್. ಇಲ್ಲಿ ನಾವು n ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಮಾಡ್ತೀವಿ, ಲುಕ್ ಅಟ್ n ಇಂಟು n, n ಇಂಟು n, n ಸ್ಕ್ವೇರ್, n ಇಂಟು n, n ಸ್ಕ್ವೇರ್, n ಇಂಟು 1 n, ಓಕೆ. ಈ 156 ಆ ಕಡೆ ಹೋಯ್ತು ಅಂದಾಗ ಮೈನಸ್ 156 ಆಗುತ್ತೆ, ಈಕ್ವಲ್ ಟು ವಾಟ್, 0. ದೇರ್ಫೋರ್ ವಾಟ್, ಫ್ಯಾಕ್ಟರೈಸ್ ಮಾಡ್ತೀವಿ. 156ನ ಫ್ಯಾಕ್ಟರೈಸ್ ಮಾಡಿದ್ರೆ ಏನು ಬರುತ್ತೆ, ಕ್ಲಿಯರ್. ಅಡಿಷನ್ ಮಾಡಿದ್ರೆ ಪ್ಲಸ್ 1 ಏನು ಬರಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 156 ಬರಬೇಕು. ಹಾಗಾದರೆ 156ಗೆ ನಮಗೆ ಗೊತ್ತಿದೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದು ಬರ್ಬೋದಪ್ಪ, 12 into 12 144, ಕ್ಲಿಯರ್. ಅದೇ ರೀತಿ 12 3 is 12 into 13, 12 into 13 is what, 12 into 13, we getting what, 156. This is what, minus, this is what, plus. Look at n square plus 13n minus 12n minus 156 equal to 0, ಕ್ಲಿಯರ್. ಇವೆರಡರಲ್ಲಿ ಏನು ಕಾಮನ್ ಇದೆಯಪ್ಪ, n ಕಾಮನ್ ಇದೆ ಅಲ್ವಾ, n ಇಂಟು n ಪ್ಲಸ್ 3, n ಇಂಟು n ಪ್ಲಸ್ 3 minus 12 is common into what, n plus 13 equal to 0, okay. Which one is common, n plus 13 is common, we have to write, ಇಲ್ಲಿ ಬರಿತೀವಿ. ರಿಮೈನಿಂಗ್ ಏನು, n minus 12 equal to 0, n minus 12 equal to 0, ಓಕೆ. ಮೈನಸ್ 12 ಆ ಕಡೆ ಹೋಯ್ತು ಅಂದರೆ ಪ್ಲಸ್ 12, ಓಕೆ. ಅದೇ ರೀತಿ n ಪ್ಲಸ್ 13 ಈಕ್ವಲ್ ಟು 0, n ಈಕ್ವಲ್ ಟು ವಾಟ್, ಮೈನಸ್ 13. ಅಲ್ಲಿಗೆ ನಾವಿಲ್ಲಿ ಮೈನಸ್ 13 ಬಂದಿದೆ ಮತ್ತು ಪ್ಲಸ್ 12 ಬಂದಿದೆ. ಹಾಗಿದ್ರೆ ನಾವು ತಗೋಬೇಕಾಗಿದೆ ಯಾವುದು, ಪಾಸಿಟಿವ್ ವ್ಯಾಲ್ಯೂ. ದೇರ್ಫೋರ್ n ಈಕ್ವಲ್ ಟು ವಾಟ್, 12. ಹಾಗಾದರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ವ್ಯಾಲ್ಯೂ ಆಫ್ n ಈಸ್ ಈಕ್ವಲ್ ಟು ವಾಟ್, 12, ಓಕೆ. ಇದಕ್ಕೆ ಇನ್ನೊಂದು ಮೆಥಡ್, ಸಿಂಪಲ್ ಮೆಥಡ್ ಇದೆ, ಇಲ್ಲೇ ಫೈಂಡ್ ಔಟ್ ಮಾಡ್ಬೋದು ನೋಡಿ. 156ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು, ಪರ್ಫೆಕ್ಟ್ 144, ಕ್ಲಿಯರ್. ನೋಡಿ ಇವೆರಡನ್ನ ಪ್ರಾಡಕ್ಟ್ ನೋಡಿ, n ಇಂಟು n ಪ್ಲಸ್ 1, ಓಕೆ. ಹಾಗಾದರೆ ನೋಡಿ 144 ಅಲ್ವಾ, ಲುಕಟ್ n ನ ವ್ಯಾಲ್ಯೂ 12 ತೊಗೊಂಡಾಗ ಏನಾಗುತ್ತೆ, 12 ಪ್ಲಸ್ 1, ಕ್ಲಿಯರ್. ದೇರ್ಫೋರ್ n ಇಸ್ ಈಕ್ವಲ್ ಟು ವಾಟ್, 12. ಇದನ್ನು ಫ್ಯಾಕ್ಟರೈಸ್ ಮಾಡ್ತೀವಲ್ವಾ 156, ಅಲ್ಲೇ ಫೈಂಡ್ ಔಟ್ ಮಾಡ್ಕೋಬೋದು. ಬಟ್
ಬೇಡ, ಇದು ತುಂಬ ಶಾರ್ಟ್ ಮೆಥಡ್, ಅದು ಸ್ವಲ್ಪ ಕೆಲವೊಂದು ಟೈಮ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಬೆಟರ್ ನೀವೇನು ಮಾಡಬೇಕು, ಫ್ಯಾಕ್ಟರೈಸ್ ಮಾಡೋದ್ರ ಮುಖಾಂತರನೇ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ದಿಸ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದೇ ರೀತಿ ವಾಟ್ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬರ್ಬೋದು, ಲುಕ್ ಅಟ್ ಇಫ್ ದ ಸಮೇಷನ್ 1 to n x equal to what 55, then the value of n, ಈ ಎನ್ನಿನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ನಮಗೆ ಗೊತ್ತಿದೆ, ಓಕೆ, ದ ಸಮ್ ಆಫ್ ಎನ್ ಈಕ್ವಲ್ ಟು ವಾಟ್, ಎನ್ ಇಂಟು ಎನ್ ಪ್ಲಸ್ 1/2. ಹಾಗಾದರೆ ಆಪ್ಷನ್ 12 ಕೊಟ್ಟಿದ್ದಾನೆ, 11 ಕೊಟ್ಟಿದ್ದಾನೆ, 10 ಕೊಟ್ಟಿದ್ದಾನೆ, 5. ಇದರಲ್ಲಿ ಯಾವುದು ಎನ್ ವ್ಯಾಲ್ಯೂ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಕೊಟ್ಟಿರೋ ಅಂಥ ಕ್ವಶನ್ ಬರ್ಕೊತೀವಿ, 1 to n ಸಮೇಷನ್ x is equal to 55. ಕ್ಲಿಯರ್? ವಿ ಹ್ಯಾವ್ ಟು ರೈಟ್ ವಾಟ್, ದ ಸಮ್ ಆಫ್ n is nothing but what, n into n plus 1/2 equal to what, 55. Clear? Okay, n into n, n square, n into 1, n into what, 2 into what, 2, 55, 2s are, we getting what, 110. Clear? 110 ಆಗುತ್ತೆ. ಕ್ಲಿಯರ್? ಈ 110 ಈ ಕಡೆ ಬಂತು ಅಂದಾಗ ಮೈನಸ್ 110 ಆಗುತ್ತೆ. ಮೈನಸ್ 110 ನಾವು ಫ್ಯಾಕ್ಟ್ರೈಸ್ ಯಾವ ರೀತಿ ಮಾಡ್ಬೋದಪ್ಪ, ಲುಕ್ ಅಟ್ 11 ಮತ್ತು 10. ಕ್ಲಿಯರ್? ಪ್ಲಸ್ 11 ಮೈನಸ್ 10. ಕ್ಲಿಯರ್? ನೋಡಿ, 11 10s 110 ಪ್ಲಸ್ ಇಂಟು ಮೈನಸ್ ಮೈನಸ್. ಅದೇ ರೀತಿ 11 ಎನ್ನಲ್ಲಿ ಮೈನಸ್ 10n ಹೋಯ್ತು ಅಂದರೆ ಉಳಿಯೋದು n. ಕ್ಲಿಯರ್? ಲುಕ್ ಅಟ್ n ಸ್ಕ್ವೇರ್ ಪ್ಲಸ್ 11n ಮೈನಸ್ 10n ಮೈನಸ್ 110 ಈಕ್ವಲ್ ಟು ವಾಟ್, 0. ದೇರ್ಫಾರ್ ವಾಟ್, ಇವೆರಡರಲ್ಲಿ ಏನು ಕಾಮನ್ ಇದೆ, n ಕಾಮನ್ ಇದೆ. ಟೇಕಿಂಗ್ ಔಟ್ಸೈಡ್ n ಇಂಟು n ಪ್ಲಸ್ 11, ಇದರಲ್ಲಿ ಎರಡರಲ್ಲಿ ಏನು ಕಾಮನ್ ಇದೆ, ಮೈನಸ್ 10 ಕಾಮನ್ ಇದೆ, n ಪ್ಲಸ್ 11 ಉಳಿಯುತ್ತೆ ಈಕ್ವಲ್ ಟು 0. ಓಕೆ, ಇವೆರಡರಲ್ಲಿ ಯಾವ್ದು ಕಾಮನ್ ಬರುತ್ತಪ್ಪ, n ಪ್ಲಸ್ 11 ರಿಮೈನಿಂಗ್ ಏನಪ್ಪ, n ಮೈನಸ್ 10 ಈಕ್ವಲ್ ಟು ವಾಟ್, 0. ದೇರ್ಫೋರ್ n ಮೈನಸ್ 10 ಈಕ್ವಲ್ ಟು ವಾಟ್, 0 ಆ್ಯಂಡ್ n ಪ್ಲಸ್ 11 ಈಕ್ವಲ್ ಟು ವಾಟ್, 0. ಈ ಮೈನಸ್ 10 ಆ ಕಡೆ ಹೋಯ್ತು ಅಂದರೆ ಪ್ಲಸ್ 10 ಆಗುತ್ತೆ, n ಈಕ್ವಲ್ ಟು ವಾಟ್, 10. ಈ ಪ್ಲಸ್ 11 ಆ ಕಡೆ ಹೋಯ್ತು ಅಂದರೆ ಮೈನಸ್ 11 ಆಗುತ್ತೆ. Therefore what, the value of n equal to what, 10. Therefore the option C is the right answer. Clear? Okay, next question. If a equal to 3, n equal to 8 and Sn equal to 192, then the value of D is what? ಅಂದರೆ D ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದೆ. D is nothing but what? ಕಾಮನ್ ಡಿಫ್ರೆನ್ಸ್. ಓಕೆ, ಹಾಗಾದರೆ 4 ಆಪ್ಷನ್ಸ್ ಕೊಟ್ಟಿದ್ದೇನೆ, 3, 4, 5, 6 ಅಂತೇಳಿ. ಇದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತೇಳಿ ವೆರಿಫೈ ಮಾಡಬೇಕು. ನಮಗೆ ಗೊತ್ತಿದೆ Sn ಫಾರ್ಮುಲಾ ಏನಪ್ಪ, Sn equal to n/2 2a plus n minus 1 into D. ಕ್ಲಿಯರ್? Sn ನ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, 192 ಕೊಟ್ಟಿದ್ದಾನೆ. ಕ್ಲಿಯರ್? ಈಕ್ವಲ್ ಟು, what is the value of n? 8/2. Clear? 2 into 3 is nothing but what, first term, plus 8 minus 1 into D. n na value 8. Clear? 2 1s are 2, 4s are, clear, equal to 2 3s are 6 plus 8 minus 1 7 D. Clear? E 4 192 by 4. E 4 denominator ಗೆ ಹೋಗುತ್ತೆ. 4 1s are 4, 4s are, remaining is what, 3 ಉಳಿತು, 32 ಆಯಿತು. ಅಲ್ಲಿಗೇನಾಯಿತು, 48 equal to what, 6 plus 7D. 48 equal to what, 6 plus 7D. 7D ಅಲ್ಲೇ ಇರುತ್ತೆ. ಕ್ಲಿಯರ್? 48 minus 6, we getting what, 42 ಸಿಗುತ್ತೆ. ಅಲ್ಲಿಗೆ D is equal to what, 42 by 7 1s are 7 6 are, therefore D is equal to what, 6. ಕಾಮನ್ ಡಿಫ್ರೆನ್ಸ್ ಏನು ಬಂತು, 6 ಬಂತು. ಅಲ್ಲಿಗೆ ಯಾವ ಆಪ್ಷನ್ಸ್ ಕರೆಕ್ಟ್ ಆಯ್ತಪ್ಪ, ಆಪ್ಷನ್ D is the ರೈಟ್ ಆನ್ಸರ್. ಓಕೆ, ಇಟ್ ಈಸ್ ಒನ್ ಟೈಪ್ ಆಫ್ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. ಹಾಗಾದರೆ ಮತ್ತೆ ಯಾವ ರೀತಿ ಕೇಳ್ಬೋದು, ಇನ್ನೊಂದು ಥರ ಅಂದರೆ the AP is the sum of n terms. The sum of n terms is 2n square plus n is given by. ಕ್ಲಿಯರ್? ನೋಡಿ, ಇಲ್ಲಿ ಎ ಪಿನ ಫೈಂಡ್ ಔಟ್ ಮಾಡಬೇಕು ನಾವು. ಎ ಪಿನ ಅವ್ರು ಕೊಟ್ಟಿರೋದು ಸಮ್ ಆಫ್ n ಟರ್ಮ್ಸ್ Sn ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ n ಕೊಟ್ಟಿದ್ದಾನೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಸೀಕ್ವೆನ್ಸ್ ಅಂದರೆ ಎನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 4 ಆಪ್ಷನ್ಸ್ ಕೊಟ್ಟಿದ್ದಾನೆ, ಯಾವ ರೀತಿ ಬರುತ್ತೆ ಅಂತ ಆಮೇಲೆ ನೋಡೋಣ ಅದನ್ನು. ಕ್ಲಿಯರ್? Sn ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ n, 2n ಸ್ಕ್ವೇರ್ ಪ್ಲಸ್ n, ಇಫ್ n ಈಕ್ವಲ್ ಟು 1. ಕ್ಲಿಯರ್? Sn ಈಕ್ವಲ್ ಟು
ಎನ್ ಜಾಗದಲ್ಲಿ 1 ಹಾಕ್ತೀರಿ 2n 2 1 ಹೋಲ್ ಸ್ಕ್ವೇರ್ ಪ್ಲಸ್ 1 2 1 2 ಪ್ಲಸ್ 1 ದೇರ್ಫೋರ್ ಎಸ್ ಎನ್ ಈಕ್ವಲ್ ಟು ವಾಟ್ 3 ಬರುತ್ತೆ. ಎಸ್ ಎನ್ ಈಕ್ವಲ್ ಟು ವಾಟ್ 3 ಬರುತ್ತೆ. ನಮಗೆ ಗೊತ್ತಿದೆ ಎ ಪಿನ ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ಫಾರ್ಮುಲಾ ಇದೆ. ಯಾವ ರೀತಿ? ಕ್ಲಿಯರ್. ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ 1. ನೋಡಿ nth ಟರ್ಮ್ ಆಫ್ ಎ ಪಿನ ಫೈಂಡ್ ಔಟ್ ಮಾಡಬೇಕು ಅಂದರೆ ದ ಸಮ್ ಆಫ್ ದ ಎನ್ ಟರ್ಮ್ಸ್ ಆ್ಯಂಡ್ ಸಬ್ಸ್ಟ್ರಾಕ್ಟ್. ಕ್ಲಿಯರ್. ದ ಸಮ್ ಆಫ್ ದ ಎನ್ ಮೈನಸ್ 1 ಟರ್ಮ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ನೋಡಿ ದ ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ಸಿಂದ ಸಮ್ ಆಫ್ ಎನ್ ಮೈನಸ್ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಮಗೆ nth ಟರ್ಮ್ ಆಫ್ ಎ ಪಿ ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ 1. ಕ್ಲಿಯರ್. ಲುಕ್ ಅಟ್ ಎನ್ನಿನ ವ್ಯಾಲ್ಯೂ ಏನು? 1. ಕ್ಲಿಯರ್. ಎಸ್ ಎನ್ ಮೈನಸ್ 1 ಮೈನಸ್ 1 0. ಎಸ್ ನಾಟ್. ಕ್ಲಿಯರ್. ಎಸ್ ನಾಟ್ ಈಸ್ ನಥಿಂಗ್ ಬಟ್ 0. ದೇರ್ಫಾರ್ ವಾಟ್? ಎ ಎನ್ ಈಕ್ವಲ್ ಟು ವಾಟ್? ಎಸ್ ಎನ್ಗೆ ಏನು ಬಂದಿದೆಯಪ್ಪ ವ್ಯಾಲ್ಯೂ? 3. ಎ ಎನ್ ಈಕ್ವಲ್ ಟು ವಾಟ್? 3. ಅದೇ ರೀತಿ ವಾಟ್ ಅಬೌಟ್ ಫಸ್ಟ್ ಟರ್ಮ್ ಸಿಕ್ತಲ್ವಾ ಎ ಎನ್? ಹಾಗಾದರೆ ನೆಕ್ಸ್ಟ್ ಎ ಟು ಬೇಕಲ್ವಾ? ಎ ಟು ಎ ತ್ರೀ ಎ ಫೋರ್ ಲೈಕ್ ದಟ್. ಎ ಟು ಬೇಕು ಅಂದ್ರೆ ಏನಪ್ಪ? ಸಪೋಸ್ ಎನ್ ಇಸ್ ಈಕ್ವಲ್ ಟು ವಾಟ್? 2. ಎನ್ ಇಸ್ ಈಕ್ವಲ್ ಟು 2. ಓಕೆ, ಎನ್ನಿನ ವ್ಯಾಲ್ಯೂ 2 ಇದೆ. ಈ ಇಕ್ವೇಷನ್ 2 ಆಗ್ತೀವಲ್ಲಪ್ಪ. ಎನ್ ಇಸ್ ಈಕ್ವಲ್ ಟು 2. ಎಸ್ 2 ಈಕ್ವಲ್ ಟು ವಾಟ್? 2 ಇಂಟು 2 ಹೋಲ್ ಸ್ಕ್ವೇರ್ ಪ್ಲಸ್ 2 2 ಸ್ಕ್ವೇರ್ 4 ಪ್ಲಸ್ 2 ಸಿಂಪ್ಲಿಫಿಕೇಶನ್ 4 2 is 8 8 2 8 plus 2 we getting what? 10. Okay, and formula an equal to what? sn minus 1. Therefore what? n ಜಾಗದಲ್ಲಿ 2 ಹಾಕ್ತೀವಿ. a2 equal to what? s2 minus 2 minus 1 s 1. ಓಕೆ, S2 ನ ವ್ಯಾಲ್ಯೂ ಏನು ಬಂದಿದೆ? S2 ಈಕ್ವಲ್ ಟು ವಾಟ್? 10 ಬಂದಿದೆ. SN ವ್ಯಾಲ್ಯೂ ನಮಗೆ ಏನು ಸಿಕ್ಕಿದೆ? 3 ಸಿಕ್ಕಿದೆ. ದೇರ್ಫೋರ್ ವಾಟ್? 10 ಮೈನಸ್ 3 ಈಕ್ವಲ್ ಟು ವಾಟ್? 7. ದೇರ್ಫೋರ್ ಸೆಕೆಂಡ್ ಟರ್ಮ್ ಆಫ್ AP ಇಸ್ ವಾಟ್? 7. ಓಕೆ, ಅದೇ ರೀತಿ ನೆಕ್ಸ್ಟ್ A3 ಫೈಂಡ್ ಔಟ್ ಮಾಡಬೇಕಲ್ಲಪ್ಪ. n is equal to what? 3. n is equal to 3. okay, in this equation Sn equal to 2n square plus n. ಇಲ್ಲಿ n ಜಾಗದಲ್ಲಿ ಏನಾಗ್ತೀವಪ್ಪ? 3 ಆಗ್ತೀವಿ. ಅಲ್ಲಿಗೆ ಏನಾಯ್ತು? 2 into 3 square plus 3. ಓಕೆ, 2 ಹಾಗೆ ಬರ್ಕೊಂತೀವಿ. 3 square is nothing but 9 plus 3. 9 2s are 18 plus 3 we getting what? S3 is nothing but 21. ಓಕೆ, ನಮಗೆ ಗೊತ್ತಿದೆ nth ಟರ್ಮ್ ಆಫ್ AP ನ ಫೈಂಡ್ ಔಟ್ ಮಾಡಬೇಕು ಅಂದರೆ SN minus 1. ಕ್ಲಿಯರ್. n is equal to what? 3. A3 equal to S3 minus 1. ಕ್ಲಿಯರ್. S3 minus S2. S3 ಏನು ಬಂದಿದೆಯಪ್ಪ? S3 ಏನು ಬಂದಿದೆ? 21 ಬಂದಿದೆ. ಮೈನಸ್ S2 is nothing but what? 10. therefore 21 minus 10 we getting what? 11. ಹಾಗಾದರೆ A1 ಈಕ್ವಲ್ ಟು 3, A2 ಈಕ್ವಲ್ ಟು 7, A3 ಈಕ್ವಲ್ ಟು ವಾಟ್? 11 ಬಂದಿದೆ. ಹಾಗಾದರೆ ಆಪ್ಷನ್ಸ್ ಯಾವುದಾಗಿರ್ಬೋದು? ಲುಕ್ ಅಟ್ 3 7 11. ಕ್ಲಿಯರ್. A1 A2 A3. ನೆಕ್ಸ್ಟ್ ನಾವು n is equal to 4 ಕೊಟ್ಟಾಗ 15 ಬರುತ್ತೆ. ಅಲ್ಲಿಗೇನಾಯಿತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿದೆ ಕ್ವಶನ್. ಓಕೆ, ನೆಕ್ಸ್ಟ್ 9th ಆಯಿತು. ನೆಕ್ಸ್ಟ್ 10th one you have to move. 10th one clear. The sum of first 5 positive integers divisible by 6 is what? The sum of first 5 positive integers which are divisible by what? 5 which are divisible by 6 is what? Clear. 6 ಇಂದ ಡಿವೈಡ್ ಮಾಡುವಂಥ 5 ಪಾಸಿಟಿವ್ ಇಂಟೀಜರ್ಸ್ ನಾ ಫೈಂಡ್ ಔಟ್ ಮಾಡೋದು. ಕ್ಲಿಯರ್. ಅಂತ ಯಾವುದು? 6 ಇದೆ, 12 ಇದೆ, 18 ಇದೆ, 24 ಇದೆ, 30. ನಂಬರ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಇಸ್ ವಾಟ್? 5. ಕ್ಲಿಯರ್. n equal to 5. ಹಾಗಾದರೆ a equal to what? 6. d is nothing but common difference. A2 minus A1, 12 minus 6 equal to what? 6. ಓಕೆ, ಹಾಗಾದರೆ ಏನನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಅವರು? ದ ಸಮ್ ಆಫ್ ದ ಫಸ್ಟ್ 5. ದಟ್ ಮೀನ್ಸ್ ಎಸ್ 5ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಈಸ್ ಕ್ವಶನ್ ಮಾರ್ಕ್. ವಿ ನೋ ದಟ್ Sn equal to n by 2 into 2a plus n minus 1 into d. Clear. What is the value of n? n is equal to 5 by 2. 2 into 6. ಏನ ಫಸ್ಟ್ ಟರ್ಮ್ ಏನಪ್ಪ? 6. 2 into 6 plus what is the value of n? 5 minus 1 into 6. 6 2 are 12 plus 5 minus 1 4 into 6. okay, and 5 by 12 plus 6 4s are 24. clear. ಇವೆರಡನ್ನು ಆ್ಯಡ್ ಮಾಡಿ 5 by 2 equal to what? ನೋಡಿ 12 plus 24ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 36 ಬರುತ್ತೆ. ಕ್ಲಿಯರ್.
2 1 2 1 1 ಉಳಿತು, ಅಲ್ಲಿಗೇನಾಯಿತು 6 18 ಆಯಿತು. ಕ್ಲಿಯರ್? 5 into 18 is what? 8 5 44. Okay, 5 1 5 plus 4 90. Okay, the sum of the first 5 positive integer is nothing but what? 90. That means option B is the right answer. Clear? ಇದೇ ರೀತಿ ಸಿಮಿಲರ್ ಆಗಿ ಈ ರೀತಿ ಮತ್ತೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ನೋಡಿ. ಇನ್ಯಾವ ರೀತಿ ಬರ್ಬೋದು? ದ ಸಮ್ ಆಫ್ ಫಸ್ಟ್ 15 multiples of 8, like that. The sum of first 10 multiples of 6, like that questions ಈ ರೀತಿ ಬರ್ಬೋದು. ಮತ್ತೆ ಯಾವ ರೀತಿ ಬರ್ಬೋದು ನೋಡಿ. ದ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ 1 to 201 which are divisible by 5 3, like that. ಈ ರೀತಿ ನಂಬರ್ಸ್, ಈ ರೀತಿ ಕ್ವಶನ್ಸು ಬರ್ತಾ ಹೋಗ್ಬೋದು. ಓಕೆ, ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ಸಿನ ಒಂದು ಕಾನ್ಸೆಪ್ಟ್. ಕ್ಲಿಯರ್? ಓಕೆ, 1 marks ಕಾನ್ಸೆಪ್ಟ್ ಈ ಪಾಸಿಬಲ್ ಕ್ವಶನ್ಸಲ್ಲಿ ಯಾವುದಾದ್ರೂ ಒಂದು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು.